ಇನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಇವತ್ತು ಭೇಟಿಯಾಗಿದೆ. ಪತ್ನಿ ಹಾಗೂ ಸಹೋದರನ ಜೊತೆಗೆ ಹೋಗಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರುವುದು ಸಿಎಂ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಉಪಹಾರ ಸವಿದಿದ್ದಾರೆ ಡಿಕೆ ದಂಪತಿ. ಬಹುಶಃ ಇವತ್ತು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಬರೋಬ್ಬರಿ 1 ತಿಂಗಳು. ಈ ಹಿನ್ನೆಲೆ ಸಿದ್ದರಾಮಯ್ಯ ಅವರ ಮನೆ ಹೋಗಿ ಅವರನ್ನ ಭೇಟಿಯಾಗಿ ಅಲ್ಲೇ ಉಪಹಾರವನ್ನು ಕೂಡ ಸವಿದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ತಮ್ಮ ಪತ್ನಿ ಉಷಾ ಅವರ ಜೊತೆಗೂಡಿ ಹಾಗೂ ಸಹೋದರ ಡಿಕೆ ಸುರೇಶ್ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ತೆರಳಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಉಪಹಾರ ಸವಿದಿದ್ದಾರೆ ಡಿಕೆ ಶಿವಕುಮಾರ್ ದಂಪತಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಬರ್ತಿ 1 ತಿಂಗಳು ಇವತ್ತು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ. ಇದೇ ವಿಚಾರಕ್ಕಾಗಿ ಭೇಟಿಯಾಗಿ ಆಶೀರ್ವಾದ ತಗೊಂಡ್ರ ಅಥವಾ ಬೇರೆ ಏನಾದರೂ ವಿಶೇಷ ಇದೆಯಾ? ಖಂಡಿತ ಶ್ರೀಪಾದ್, ಈ ಹಿಂದೆ ನೀವು ಗಮನಿಸಿರಬಹುದು, ಅಧಿಕಾರ ಹಂಚಿಕೆ ಸಂದರ್ಭ ಅಂತಂದ್ರೆ ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯ ಅವರು ಉಪಹಾರ ಕೊಟ್ಟಕ್ಕೆ ಹೋಗಿದ್ರು. ಸಿದ್ದರಾಮಯ್ಯ ಅವರ ಮನೆಗೆ ಡಿಕೆ ಶಿವಕುಮಾರ್ ಅವರು ಉಪಹಾರ ಕೊಟ್ಟಕ್ಕೆ ಹೋಗಿದ್ರು. ಆಗ ಅಧಿಕಾರ ಹಂಚಿಕೆ ಇನ್ನೂ ಕೂಡ ನಿರ್ಧಾರ ಆಗಿರಲಿಲ್ಲ. ಈಗ ಕಳೆದ 1 ತಿಂಗಳ ಹಿಂದೆ ಏನು ಅಧಿಕಾರ ಹಂಚಿಕೆ ನಿರ್ಧಾರ ಆಗಿ ಈಗಾಗಲೇ ಸರ್ಕಾರ ಕೂಡ ರಚನೆ ಆಗಿದೆ. ಇವತ್ತಿಗೆ ಡಿಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡು 1 ತಿಂಗಳು ಆಗಿರತಕ್ಕಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ರಚನೆ ಆದ ನಂತರ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಲಾಗಿದೆ ಅನ್ನೋ ಒಂದಷ್ಟು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದಾವೆ. ಒಂದಷ್ಟು ಸರ್ಕಾರಿ ಕಾರ್ಯಕ್ರಮ ಇರಬಹುದು, ಪಕ್ಷದ ಕಾರ್ಯಕ್ರಮ ಇರಬಹುದು, ಸಿದ್ದರಾಮಯ್ಯ ಅವರ ಫೋಟೋಗಳನ್ನು ಹಾಕಲಾಗ್ತಾ ಇದೆ, ಅವರಿಗೆ ಆಹ್ವಾನ ಮಾಡಲಾಗ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಕೆಂಪೇಗೌಡ ಲೇಔಟ್ನಲ್ಲಿ ಇರತಕ್ಕಂತಹ ರಸ್ತೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರ ಎಲ್ಲಿಯೂ ಕೂಡ ಭಾವಚಿತ್ರ ಕಾಣಿಸಲಿಲ್ಲ. ಮತ್ತು ಅವರ ಕೊಟ್ಟಂತ ಅನುದಾನದ ಬಗ್ಗೆ ಯಾರೊಬ್ರು ಕೂಡ ನಿಂದಿದೆ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದು ಚರ್ಚೆ ಆಗಿತ್ತು. ಈ ಬಗ್ಗೆ ವಿಸ್ತೃತವಾಗಿ ರಿಪಬ್ಲಿಕ್ ಕಾರ್ಡ್ ಕೂಡ ವರದಿ ಮಾಡಿತ್ತು. ಹೀಗಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈಗ ದಂಪತಿಗಳ ಸಮೇತ ಮತ್ತು ಡಿಕೆ ಸುರೇಶ್ ಅವರ ಜೊತೆಗೆ ಈ ಒಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಉಪಹಾರವನ್ನು ಮಾಡಿರ್ತಕ್ಕಂಥದ್ದು ಸೌಜನ್ಯದ ಭೇಟಿ ಅಂತ ಮೂಲಗಳು ಹೇಳ್ತಾ ಇದ್ರು ಕೂಡ ಒಂದು ರೀತಿಯಲ್ಲಿ ಅವರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾವೆ, ಯಾವುದೇ ಅಪಮಾನ ಮಾಡಿಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ 2028ರ ಚುನಾವಣೆ ಏನಿದೆ ಅದು ಸಿದ್ದರಾಮಯ್ಯ ಅವರ ಜೊತೆಗೆ ಕರ್ಕೊಂಡು ಹೋದಾಗ ಮಾತ್ರ ಇದು ಡಿಕೆ ಶಿವಕುಮಾರ್ ಅವರಿಗೆ ಅನುಕೂಲಕರವಾಗ್ತಕ್ಕಂಥದ್ದು ಮತ್ತು ಮುಂದೆ ಅಧಿಕಾರಕ್ಕೆ ಬರ್ತಕ್ಕಂತಹ ಹಾದಿ ಸುಗಮ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಅವರನ್ನ ಸರಿಯಾಗಿ ನಡೆಸಿಕೊಳ್ಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ದಂಪತಿಗಳ ಸಮೇತ ಹೋಗಿ ಈಗ ಕುಟುಂಬದ ಸಮೇತ ಹೋಗಿ ಅವರನ್ನ ಭೇಟಿ ಮಾಡಿ ಉಪಹಾರ ಸವಿದು ಸೌಜನ್ಯದ ಮಾತುಕತೆ ನಡೆಸಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.